ಮಜ ಭಾರತ. ಐ ಆಮ್ ಡಾಕ್ಟರ್ ಜಗದೀಶ್ ಕುಮಾರ್. MBBS ನಾನು 10 ವರ್ಷ ಓದಿದ್ದೀನಿ, ಆದ್ರೂ ಪಾಸ್ ಆಗಿಲ್ಲ. ಹಾ, ನಾನು ಚಿಕ್ಕಂದ್ರಲ್ಲಿ ಇರ್ಬೇಕಾದ್ರೆ ಸರ್ ನಮ್ಮ ಸರ್ ಹೇಳೋರು, ಲೇ ನಿನ್ನ ಎದೆ ಸೀಳಿದ್ರು 2 ಅಕ್ಷರ ಇರಲ್ಲ ಅಂತ. ನಾನು ಎದೆ ಸೀಳಕ್ಕೋಸ್ಕರನೇ ಡಾಕ್ಟರ್ ಅದೇ. ಏನು ಮಾಡೋದು, ಓದ್ಬೇಕಾದ್ರೆ ಆರ್ಟ್ನ ಕೈಯಲ್ಲಿ ಇಟ್ಕೊಂಡು ಓದ್ಬೇಕು ಅಂತ MBBS ಮಾಡಿದೆ. ಪ್ರಾಕ್ಟಿಕಲ್ ಇರಲಿ ಥಿಯರಿಲಿ ಏನು ದಬಕ್ಕಾಗಲಿಲ್ಲ. ಆಪರೇಷನ್ ಮಾಡಬೇಕು, ಒಂದು ಚಾನ್ಸ್ ಕೊಡಿ ಅಂತ ಎಲ್ಲರಿಗೂ ಕೇಳಿದೆ ಸರ್, ಯಾರೂ ಕೊಡಲಿಲ್ಲ. ಆದರೆ ಆ ಟೈಮ್ ಇವಾಗ ಬಂದಿದೆ. ಆಪರೇಷನ್ ಮಾಡೋಕ್ಕೋಸ್ಕರ ನಾನು ICU ಹೋಗ್ತಾ ಇದ್ದೀನಿ. ಅಲ್ಲಿ 3 ಅವರಿಂದ ಒಬ್ಬ ಪೇಷಂಟು ಕಾಯ್ತಾ ಇದ್ದಾರೆ. ಡಾಕ್ಟರ್ ಗುಡ್ ಮಾರ್ನಿಂಗ್. ನಿಮ್ಗೊಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್. ಗುಡ್ ನ್ಯೂಸ್ ಏನು? ಆಪರೇಷನ್ ರೆಡಿ ಇದೆ. ವಾವ್, ಕಂಗ್ರಾಟ್ಸ್. ಬ್ಯಾಡ್ ನ್ಯೂಸ್ ಏನು? ಕರೆಂಟ್ ಇಲ್ಲ. ಓ ಹೌದಾ? ಹಾಸ್ಪಿಟ್ಲ್ ಯಾರ್ದು? ನಿಮ್ದು. ಡಾಕ್ಟರ್ ಯಾರು? ನೀವೇ. ನೀನ್ ಯಾರು? ಕಾಂಪೌಂಡ್ರು. ನಿನ್ನ ಕೆಲಸ ಏನು? ಬಂದ್ ಪೇಷಂಟ್ ಒಳಗೆ ಕಳ್ಸೋದು. ನನ್ನ ಕೆಲಸ ಬಂದ್ ಪೇಷಂಟ್ ಮೇಲೆ ಕಳ್ಸೋದು. ಏನ? ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳ್ಸೋದು. ನನ್ನ ಇಯರ್ಫೋನು ನನ್ನ ಸ್ಟೆಥೋಸ್ಕೋಪ್ ಹಾಕೊಂಡು ಬಿಲ್ಡಪ್. ಹಲೋ, ಇದು ಏಪ್ರಾನ್ ಅಪ್ರೋ, ಇದು ಸ್ಟೆಥೋಸ್ಕೋಪ್. ಇದೇ ಗೊತ್ತಿಲ್ಲ, ಇವರೆಲ್ಲ ಡಾಕ್ಟರ್ ಆಗ್ಬಿಡ್ತಾರೆ. ಏನ ನಿನ್ ಪ್ರಾಬ್ಲಮ್? ನಮ್ಮ ಅತ್ತೆ ಮಗಳಿಗೆ ಹಾವು ಕಚ್ಬಿಟ್ಟಿದೆ, ನನಗೆ ಟ್ರೀಟ್ಮೆಂಟ್ ಮಾಡಿ. ನಿಮ್ಮ ಅತ್ತೆ ಮಗಳಿಗೆ ಹಾವು ಕಚ್ಚಿದ್ರು ನಿನಗೆ ಯಾಕೋ ಟ್ರೀಟ್ಮೆಂಟ್ ಮಾಡ್ಲಿ? ಕಚ್ಚಿರೋ ಜಾಗಕ್ಕೆ ನಾನ್ ಬಾಯಿ ಹಾಕಿ ವಿಷ ಹಿಡ್ಕೊಂಡಿದ್ದೀನಲ್ಲ ಅದಕ್ಕೆ. ಸೂಪರ್ ಕಣ. ಹಾ, ಯಾವ ಜಾಗ? ತುಟಿಗೆ. ಮಗನೇ, ಡಾಕ್ಟರ್ ಅಂತ ನಾನೇನಕ್ಕಿರೋದು, ಎಲ್ಲಾನು ನೀನೇ ಮಾಡ್ಕೊಬಿಟ್ರೆ ಎಂತ ಚಾನ್ಸ್ ಮಿಸ್ ಆಯ್ತು ಅಲ್ವಾ ಸರ್? ಹಾವು ಕಚ್ಚಿ ಎಷ್ಟೊತ್ತಾಯ್ತು? 3 ನಿಮಿಷ ಆಯ್ತು. 3 ನಿಮಿಷಕ್ಕೆ ಈ ಕಲರ್ ಆಗ್ಬಿಟ್ಟಿದೆಯಲ್ಲೋ. ಬೇಗ ಟ್ರೀಟ್ಮೆಂಟ್ ಮಾಡಿ, ಇಲ್ಲಾಂದ್ರೆ ನೀಲಿ ಕಲರ್ ಆಗ್ಬಿಡ್ತೀವಿ. ಒಂದು ಆಪರೇಷನ್ ಥಿಯೇಟರ್ಗೆ ಹಾಕೋ. ಆಗಲ್ಲ. ಯಾಕೆ? ಕರೆಂಟ್ ಇಲ್ಲ. ಕರೆಂಟ್ ಇಲ್ವಾ? ಜನರೇಟರ್ ಆನ್ ಮಾಡಿ. ಡೀಸೆಲ್ ಇಲ್ಲ. ಡೀಸೆಲ್ ತಗೊಂಡ್ಬನ್ನಿ. ಕಾಸಿಲ್ಲ. ಕಾಸಿಲ್ವಾ? ಹಾಗಾದ್ರೆ ನಾವು ಬೇರೆ ಆಸ್ಪತ್ರೆಗೆ ಹೋಗ್ತೀನಿ. ವಸೂಲ್ ದಾಟಿದ್ರೆ ಹೆಣ ಬಿದ್ದೋಯ್ತದೆ. ಹೋಗ ಅವನಿಗೊಂದು ವಿಷದ ಇಂಜೆಕ್ಷನ್ ಕೊಡು. ಡಾಕ್ಟ್ರೆ, ಮೈ ತುಂಬ ಆಲ್ರೆಡಿ ವಿಷ ಇದೆ. ಲೇ, ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕು ಕಣೋ. ಇದನ್ನೇ ಮೆಡಿಕಲ್ಲು ಕೆಮಿಕಲ್ಲು ಅಂತ ಹೇಳೋದು, ಅದಕ್ಕೆ ಓದ್ಬೇಕನ್ನೋದು. ಹೋಗಿ ವಿಷ ಕೊಡು ಅವನಿಗೆ. ಸಿರಂಜಿಲ್ಲ. ಗ್ಲೂಕೋಸ್ ಪೆಟ್ರಾ ಪುಡಿ ತಲೆ ಮೇಲೆ ಚಪ್ಪಡಿ ಎಲ್ಲೆಲ್ಲಿಂದನೋ ಬಂದ್ಬಿಡ್ತಾರೆ. ಡಾಕ್ಟ್ರೇ, ಕರೆಂಟ್ ಬಂತ? ಇಲ್ಲ, ಪೇಷಂಟ್ ಬಂದ್ರು. ಪೇಷಂಟ್ ಬಂದ. ಡಾಕ್ಟ್ರೆ 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 ಡಾಕ್ಟ್ರೆ, ನಾನು ನೋಡ್ಕೊತೀನಿ. ಏನಾಯ್ತು? ನಾನ್ಯಾರು? ಡಾಕ್ಟ್ರು. ಮುಚ್ಕೊಂಡು ಹೋಗಿ ರಿಪೋರ್ಟ್ ತಗೋಬಾ. ಡಾಕ್ಟ್ರೆ, ಪೇಷಂಟ್ರೇ ಡಾಕ್ಟ್ರೆ, ಪೇಷಂಟ್ರೇ ಡಾಕ್ಟ್ರೆ, ಪೇಷಂಟ್ರೇ, ಫಸ್ಟ್ ಆಪರೇಷನ್ ಮಾಡಿ ಡಾಕ್ಟ್ರೆ. ಮಾಡೋಣ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಉಸಿರು ತಗೊಳ್ಳಿ. ಉಸಿರು ಬಿಡಿ. ಬಿಡಯ್ಯ. ಬಿಟ್ಟ ಏನ? ಪ್ರಾಣ. ಏನ ಇದು? ನಾನು ಪ್ರಾಪರ್ಟಿ ರೂಮ್ಗೆ ಹೋಗ್ಬಿಟ್ಟು ಸಾಸ್ ಚೆಲ್ಕ ಬಂದ್ಬಿಟ್ಟು ನನಗೆ ಕುರಿ ಮಾಡ್ತಾ ಇದ್ದೀರಾ? ಇದು ಸಾಸೆ ಡಾಕ್ಟ್ರೆ. ಹಾ. ಚಾಕು ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ದೆ. ಚಾಕು ಶಾರ್ಪ್ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಎದುರುಗಡೆ ಸಾಸ್ ಡಬ್ಬಕ್ಕೆ ಚುಚ್ಬಿಟ್ಟೆ. ಚುಚ್ಚಿರೋ ಫೋರ್ಕ್ಗೆ ಸಾಸ್ ಎಲ್ಲ ಮೈ ಮೇಲೆ ಚೆಲ್ಬಿಡ್ತು. ಅದಕ್ಕೆ ಅಂಗಡಿ ಓನರು ಅದೇ ಚಾಕ ತಗೊಂಡು ಅದೇ ಫೋರ್ಸ್ ಚುಚ್ಬಿಟ್ಟ ಡಾಕ್ಟ್ರೆ. ಅಷ್ಟೊಂದು ಶಾರ್ಪ್ ಇದೆಯೇನೋ ಇದು? ಯಾರೋ ಚುಚ್ಚಿತು? ಯಶವಂತಪುರ ರಫೀಕು. ಕತೆ ಹೇಳ್ಬೇಡ. ರಫೀಕ್ ನ ನೆನ್ನೆ ತಾನೇ ಬಸ್ಸಲ್ಲಿ ನೋಡಿದೀನಿ. ಅವ್ನು ಲೆಫ್ಟ್ ಹ್ಯಾಂಡ್ ಅಲ್ವೇನೋ? ಅವನು ಚುಚ್ಚಿದ್ರೆ ಅವನೇ ಹಾಕು. ಈ ಕಡೆ ಚುಚ್ಚವನೇ. ಡಾಕ್ಟ್ರೆ, ಅವ್ನು ರೈಟ್ ಹ್ಯಾಂಡ್. ಮೊನ್ನೆ ನೀವು ನೋಡಿದ್ದು ಬಸ್ ಮಿರರ್ ಅಲ್ಲಿ ಉಲ್ಟಾ ಸಿದ್ಧ ಕಾಣುತ್ತೆ ತಾನೆ? ಹೌದು. ಸೊ ಇದು ಡಾಕ್ಟ್ರು ನಾನಾ ನೀನು? ಬಿಡು ಡಾಕ್ಟ್ರೆ, ಒಂದ್ ನಿಮಿಷ. ನೋವಾಯ್ತು ತಾನೆ? ನಾನಾಗಿದ್ರೆ ನೋವೇ ಮಾಡ್ತಿರ್ಲಿಲ್ಲ. ಬರ್ತಾ ಇಲ್ವಾ? ಇವನಿಗೊಂದು ಬ್ಲೇಡ್ ಕೊಟ್ಟ. ಹಂಗೆ ಪೊಲೀಸರು ಫೋನ್ ಮಾಡು. ಲೆಮನ್ ಟೀಗೆ ಅವನ ಉಪ್ಪಾಕ ಬಂದಿರೋನು. ಡಾಕ್ಟ್ರೆ, ಲೆಮನ್ ಟೀ ಅಲ್ಲ. ಮತ್ತೆ ಮನ್ ಶುಗರ್ ಕರೆಕ್ಟ್ ಆಗಿ ಐತಲ್ಲ? ಅದು ಶುಗರ್ ಪೇಷಂಟ್. ಅಯ್ಯೋ, ನಾನು ಕಣ್ಣು ಕಾಣಿಸ್ಕೊಬೇಡ, ಸಾಯಿಸ್ಬಿಡ್ತೀನಿ. ಬಾ ಹೋಗ್ಲಿ, ರಿಪೋರ್ಟ್ ಹೇಳಿ. ಶುಗರ್ ಲೋ ಅಲ್ಲಿತ್ತು, BP ಹೈಯಲ್ಲಿದೆ. ವಾಟ್ ಎ ಮಿರಾಕಲ್. ನಂದು ಚೆಕ್ ಮಾಡಿ. ಅಯ್ಯೋ, ನೆಕ್ಕಡ ಇಲ್ಲೇ.
ಇವಂದು ಚೆಕ್ ಮಾಡ್ಬೇಕಂತೆ ಇವಂದು ನನ್ನ ಬಾಯಿನ ಬಚ್ಚಲ. ಡಾಕ್ಟ್ರ ಏನಪ್ಪ? ನಂಗೂ ಚೆಕ್ ಮಾಡಿ. ಏನಪ್ಪ? ಹಾಯ್, ಗುಡ್ ಮಾರ್ನಿಂಗ್. ಹಾಯ್, ಏನಾಗಿದೆ? ಚುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ಎಷ್ಟು ಅವರ್ ಆಯ್ತು ಬಾಟ್ಲಕ್ಕೆ? 2 ಅವರ್ ಆಯ್ತು. ನಿಮ್ದು? 1 ಅವರ್ ಆಯ್ತು. ಕಾಲಿನೇ ಆಗ್ತಿಲ್ಲ, ನಿಧಾನ. ಭಾಳ ಲ್ಯಾಗು. ಬೇರೆ ಕಡೆ ಇಟ್ಕೊಂಡ್ಬಿಡಣ. ಬಾಯೆಲ್ಲ ಇಟ್ಕೊಂಬಿಡ. ಹೇಗಿದ್ದ? ನೈಸ್. ಮಧ್ಯಾಹ್ನ 1:30 ಪ್ರಶಂಸಾ ಮನೆ. ಮಜಾ ಭಾರತಕ್ಕೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಬೇಕಂತ ಗೊತ್ತಿದ್ರೂ ಕೂಡ ಇಲ್ಲಿ ನಾಯಿ ಬಿದ್ಕೊಂಡಿದ್ದೀರಲ್ಲ. ಇನ್ನು ಖಾಲಿ 24 ಗಂಟೆಗಳು ಇರುವುದು 7ರ ಮೇಲೆ. ಹೇಳ ಮೇಲೆ ನಿನಗೆ ಹೆಂಗೋ ನಿದ್ದೆ ಬರುತ್ತೆ. ಏನಾಯ್ತು? ನನಗೆ ಮಲ್ಗಿದ್ರು ಅವ್ರದ್ದೇ ವಾಯ್ಸ್ ಕೇಳ್ತಾ ಇದೆಯಲ್ಲೋ. ಏನು? ಸ್ಕಿಟ್ ಎಲ್ಲೋ ಮಜಾ ಬರ್ತಕೊಂದು ಹೊಸ ಸ್ಕಿಟ್ ಬೇಕಂತ ಹೇಳಿದ್ವ, ಎಲ್ಲ ಅದು ಯಾಕೆ ಬಡ್ಕೊಳ್ತೀಯ? ಇನ್ನು 24 ಗಂಟೆ ಟೈಮ್ ಇದೆ, ಯಾಕೆ ಬಡ್ಕೊಳ್ಳೋದು? ಹೋಗು ಮಾಡು, ಹೋಗುವ. ಎಲ್ಲಿಗೆ ಹೋಗುವ? ನಾಳೆ ಸ್ಕ್ರಿಪ್ಟ್ ರೆಡಿ ಆಗ್ಬೇಕಂದ್ರೆ ನಂಗೆ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡಕ್ಕೆ ಆಗಲ್ಲ. ಪ್ರಸನ್ನ, ಈ ಸಲ ನೀನ್ ಲೇಡಿ ರೋಲ್ ಮಾಡು. ಏನು? ನಾನ್ ಲೇಡಿ ರೋಲ್? ಒಬ್ಬ ದೇವ, ನಾನೊಮ್ಮೆ ಅವತ್ತೊಮ್ಮ ನಿರಂಜನ ಹೇಳಿದ ನಿಮ್ಮನ್ನೊಮ್ಮೆ ಲೇಡಿ ರೋಲ್ ಅಲ್ಲಿ ನೋಡ್ಬೇಕಂತ. ಆಯ್ತಂತ ಒಂದು ಶಾಲೆ ಮಕ್ಕಳದ್ದೊಂದು ಹುಡುಗಿದ್ದು ಕಾನ್ಸೆಪ್ಟ್ ಮಾಡಿದ್ದು, ಅದಕ್ಕೆ ಒಂದು ಜಡ್ಜ್ಮೆಂಟ್ ಕೊಟ್ರು. ನಮ್ಮ ದೇಶದಲ್ಲಿ ಯಾವ ಭಾಗದ ಹೆಣ್ಮಕ್ಳು ಈ ತರ ಇರ್ತಾರೆ? ಆಯ್ತಾ ಅಷ್ಟೇ, ಅಲ್ಲಿಗೆ ಸೀದಾ ಶ್ರುತಿ ಮೇಡಮ್. ಪ್ರಸನ್ನ, ಇದು ಯಾವ ದೇಶದ ಸ್ಟೂಡೆಂಟ್ ಅಂತಾನೆ ನಮ್ಗೆ ಅರ್ಥ ಆಗ್ಲಿಲ್ಲ. ನಿಮ್ ಕಾಸ್ಟ್ಯೂಮ್ಗೂ, ನಿಮ್ ಧ್ವನಿಗೂ, ನಿಮ್ ಹೇರ್ ಸ್ಟೈಲ್ಗೂ ತುಂಬಾ ಯಾವುದೋ ಒಂದಕ್ಕೊಂದಕ್ಕೆ ಸಂಬಂಧನೇ ಇಲ್ದಿರೋದೇ ಒಂದು ನಗು ಬರೆಸ್ತಾ ಇದ್ದೆ. ನಗುದು ಬೇಡ, ಇನ್ನು ಜನ್ಮಕ್ಕೆ ನಾನು ಮೀಸೆ ತೆಗೆಯೋದಿಲ್ಲ. ನಾನು ಇನ್ನು ಹುಡುಗಿ ಮಾಡೋದೇ ಇಲ್ಲ. ನಾನು ಹುಡುಗಿ ಮಾಡ್ತೇನೆ, ಆದ್ರೆ ನಂಗೆ ಒಂದು ಒಳ್ಳೆ ಡ್ಯಾನ್ಸ್ ಬೇಕು. ನಮ್ಮ ಮಜಾ ಭಾರತದಲ್ಲಿ ಡ್ಯಾನ್ಸ್ ಬೇಕೇ ಅಲ್ಲ. ಒಂದು ಹಾಕುವ, ನಿಂಗೆ ಕೊಡುವ ಸ್ಕ್ರಿಪ್ಟ್ ಇದ್ರೆ ಹೇಳು. ಅಲ್ಲ, ನಾನು ಹೇಳುದು ಒಂದು ಸಿಂಪಲ್ ಅಲ್ಲಿ ನನ್ನ ಹತ್ರ ಒಂದು ಸ್ಕಿಟ್ ಇದೆ. ಈಗ ಏನಂದ್ರೆ, ನೀನು ಭಿಕ್ಷುಕ, ನಿಮಗೆ ಕಣ್ ಕಾಣಲ್ಲ, ನೀನ್ ಚಿಂದಿ ಬಟ್ಟೆ ಎಲ್ಲ ಹಾಕೊಂಡು ಚರಂಡಿಯಲ್ಲಿ ಬಿದ್ದು ಆಚೀಚೆ ಓಡಾಡೋ. ನಿಮ್ಮ ಹೆಂಡತಿ ಇವ್ರು ನಿನ್ನನ್ನು ವೀಲ್ ಚೇರ್ ಅಲ್ಲಿ ಇಟ್ಕೊಂಡು ಈಗ ರೋಡ್ ಸೈಡ್ ಅಲ್ಲಿ ದುಡ್ತಾ ಹೋಗ್ತಾ ಇರ್ತಾರೆ. ನಾನು ಕಾರಲ್ಲಿ ಬಂದು ಒಂದು 100 ರೂಪಾಯಿ ನಿಮ್ಗೆ ಹಾಕ್ತೇನೆ. ಅಲ್ಲಿಂದ ಸ್ಕಿಟ್ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿಲ್ವ? ಒಳ್ಳೆ ಸ್ಕ್ರಿಪ್ಟ್ ನಿಂದು. ಅಂದ್ರೆ ನಾನು ಇಬ್ರು ಗಂಡ ಹೆಂಡತಿ, ನೀನು ಮತ್ತೆ ಬರೋದು, ಮತ್ತೆ ಬಂದು ಮೆಸೇಜ್ ಕೊಡೋದು. ಇದು ಯಾವಾಗ್ಲೂ ನಾವೇ ಇಬ್ರು ಮೊದಲೇ ಹೋಗಿ ಸಾಯೋದು. ಇದು ಇದ್ದದ್ದೇ ಹಣೆ ಬರ. ನಾವೀಗ ಬೇಡ್ಕೊಂತ ಹೋಗೋದು, ನೀನು ನಂತರ ಒಂದು ಫಾಸ್ಟ್ ಆಗಿ ನಿಂಗೆ ಒಂದು ಎಂಟ್ರಿ ಮ್ಯೂಸಿಕ್, ಆ ಎಂಟ್ರಿ ಮ್ಯೂಸಿಕ್ ಅಲ್ಲಿ ನೀನು ಫಾಸ್ಟ್ ಆಗಿ ಬರೋದು. ಅದನ್ನು ನೋಡಿ ನಮ್ ಜಡ್ಜ್ ಹೇಳೋದು, ಸಂದೀಪ್ ನಿಮ್ದು ಎಂಟ್ರಿ ಎಕ್ಸ್ಟ್ರಾಡಿನರಿ. ಏನ್ರಿ ಅದು? ಹೆಂಗ್ರಿ ಬಂತ ಐಡಿಯಾ ಅದು? ಆತರ ಎಲ್ಲ ಬರ್ತಾರ ರೌಡಿ. ಆಯ್ತಾ? ಇಷ್ಟು ಹೇಳಿದ್ದೆ ತಡ, ಕಡೆಗೆ ಒಂದು ಮೆಸೇಜ್ ಕೊಟ್ಟು ಸ್ಕಿಟ್ ಅನ್ನು ಮುಗಿಸಿದೆ. ಆಗ ಇಲ್ಲಿಂದ ಬಂದ್ಲಿಕ್ಕೆ ಸ್ಟಾರ್ಟ್ ಮಾಡಿದವ. ನೋಡಿ, ಇಲ್ಲಿ ಬಂದ. ಮಜಾ ಭಾರತ, ಮಜಾ ಭಾರತ, ಮಜಾ ಭಾರತ. ಹಲೋ, ಏನ್ರಿ ಅದು ದಡ್ 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 ಅಂತ ಸೌಂಡ್ ಬರ್ತದೆ? ಸೂರ್ಯ, ಇವಳು ಬ್ಯಾಟ್ರಿ ಹೋಗಿದೆ ಅಂತ ಚೆಕ್ ಮಾಡಿ ಒಮ್ಮೆ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಇರ್ತಕ್ಕಂಥ ಈ ಒಂದು ವೇದಿಕೆಯಲ್ಲಿ ಬರ್ತಕ್ಕಂಥ ಈ ಒಂದು ನಿರಂಜನ್ ದೇಶಪಾಂಡೆ ಅನ್ನುವಂಥ ಒಂದು ಶಾಲೆಯನ್ನು ನಾನು ಓಪನ್ ಮಾಡ್ತಾ ಇದ್ದೇನೆ. ಅಲ್ಲಿ ನನ್ನ ಚರ್ಮದಲ್ಲಿ ಮಾಡಿದಂಥ ಆಸನದಲ್ಲಿ ಕುತ್ಕೊಂಡಿರುವಂಥ ಎಸ್ ನಾರಾಯಣ್ ಸರ್ ಅವರು ಈ ಒಂದು ಪ್ರಶಂಸಾ ತಂಡದ ಸ್ಕಿಟ್ನ ಬಗ್ಗೆ 2 ಮಾತು ಹೇಳ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್, ನೀವೇನು ಮಾತಾಡಲ್ವಾ? ಅವನು ಮಾತಾಡಕ್ಕೆ ಬಿಟ್ರೆ ಅಲ್ಲ. ಸರ್, ನೀವು ಹೇಳಿ ಸರ್. ಪ್ರಶಂಸಾ, ಅಖಂಡ ಕರ್ನಾಟಕದಲ್ಲಿ ಪ್ರಶಂಸೆಗೆ ಪಾತ್ರವಾದ ತಂಡ ನಿಮ್ದು. ಮರ್ವಿನ್, ಏನ್ ಅದ್ಭುತ ರೀ ನೀವು. ನಿಮ್ಮ ಕಿವಿ, ನಿಮ್ಮ ಕಣ್ಣು, ನಿಮ್ಮ ಮೂಗು, ನಿಮ್ಮ ತುಳುಕೋ ಬಳುಕೋ ಸೊಂಟ. ಆಯ್ತು, ಅಲ್ಲಿಂದ ಸ್ವಲ್ಪ ಈ ಕಡೆ ಬರುವ. ನೀವು ಸಂದೀಪ್ ಅಲ್ಲ? ಸಂದೀಪ್, ನಿಮ್ಮ ಎಂಟ್ರಿ ಅಂತೂ ಎಕ್ಸ್ಟ್ರಾರ್ಡಿನರಿ. ಬಿಗಿನಿಂಗ್ ಇಂದ ಹಿಡಿದು ಎಂಡ್ ವರೆಗೆ ನಿಮ್ಮ ಎಂಟ್ರಿ ಅಂತೂ ಸೂಪರ್ ಸೂಪರ್ ಸೂಪರ್. ಅವರು ನಿಮ್ಮನ್ನು ಮ್ಯಾನೇಜ್ ಮಾಡ್ಕೊಂಡು ಹೋದ್ರು. ಸೂಪರ್ ಸೂಪರ್ ಸೂಪರ್.
ಬಾರೋ ಅಲ್ಲಿ ಕೂತ್ಕೊಳ್ಳೋಕ್ಕೂ ಒಂದು ಯೋಗ್ಯತೆ ಬೇಕು ಇಲ್ವಾ? ಯಾವಾಗಲೂ ಅದೇನು ನನ್ನ ಚರ್ಮದಿಂದ ಸುಲ್ದ ಅಂತ ಹೇಳ್ತಿಲ್ಲ. ಏನ್ ನಿನ್ ಚರ್ಮನಲ್ಲ ಬಾಳೆನ ನೀನು ಅಂಥದ್ದು ಇಂಥದ್ದು ಸ್ಕಿಟ್ಗಳೆಲ್ಲ ಏನು ಬೇಡ. ಒಂದು ಕೆಲಸ ಮಾಡು, ನನ್ನ ಹತ್ರ ಒಂದು ಡಿಫ್ರೆಂಟ್ ಐಡಿಯಾ ಇದೆ. ಸಿಂಪಲ್ ಸ್ಕಿಟ್ ಯಾವಾಗಲೂ ನಾವು ಮಾಡುವಂಗೇನೆ. ನೋಡು, ಸ್ಕಿಟ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ಅದು ಸ್ಕಿಟ್ ಮಾಡುವಾಗ ಒಂದು ಜಾಗ್ರತೆ ಬೇಕು. ನಾವು ಒಳ್ಳೆ ಸ್ಕ್ರಿಪ್ಟ್ ಮಾಡ್ಬೇಕು. ಆ ಸ್ಕ್ರಿಪ್ಟ್ ಮಾಡಿದ್ದಾನು ನಾವು ಕನ್ನಡದಲ್ಲೂ ಮಾಡ್ಬೇಕು, ಇಂಗ್ಲಿಷಲ್ಲೂ ಮಾಡ್ಬೇಕು, ಹಿಂದಿಯಲ್ಲೂ ಮಾಡ್ಬೇಕು, ಬೇರೆ ಬೇರೆ ಭಾಷೆಯಲ್ಲಿ ನಾವು ಮಾಡ್ಬೇಕು ಅದನ್ನು. ಎಲ್ಲಿ ಬೇರೆ ಬೇರೆ ಭಾಷೆಯಲ್ಲಿ ಮಾಡುದು? 15 ಮಿನಿಟ್ ಕನ್ನಡ ಸ್ಕಿಟ್ಟಲ್ಲೇ ಒಂದು 4 ಶಬ್ದ ತುಳು ಮಾತಾಡ್ತೀವಿ. ಏನೋ ನಮ್ಮ ಶ್ರುತಿ ಮೇಡಮ್, ನೀವು ಮಂಗಳೂರು ಕನ್ನಡ ಮುದ್ದಾಗಿ ಮಾತಾಡ್ತೀರಾ, ಕೇಳಲಿಕ್ಕೆ ಸೊಗಸಾಗಿತ್ತು ಅಂತೇಳಿ ಏನೋ ಮ್ಯಾಚಪ್ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ನೋಡು ನೋಡು ನೋಡು, ಆ ಚೈತ್ರ ನೋಡು. ಹಲೋ ಸರ್, ಚೈತ್ರ ಮಾತಾಡ್ತಿರೋದು ನಾನು, ಮಜಾ ಭಾರತ ಇಲ್ಲ. ಹೇಳಿ ಚೈತ್ರ. ಸ್ಕ್ರಿಪ್ಟ್ ರೆಡಿ ಆಯ್ತಾ? ಸ್ಕ್ರಿಪ್ಟ್ ಅರ್ಜೆಂಟ್ ಬೇಕಿತ್ತು. ಎಲ್ಲಿ ಅರ್ಜೆಂಟ್? ಎಲ್ಲಿ ಕಿಸೆಯಿಂದ ಕೊಡೋದು ಸ್ಕ್ರಿಪ್ಟ್ ತೆಗೆದು? ಇನ್ನು 24 ಗಂಟೆ ಟೈಮ್ ಎಲ್ಲಿ ಹೋಗ್ಲಿಕ್ಕೆ ಎಂದು ನಾವು ಅದನ್ನೇ ಮಾತಾಡ್ತೇವೆ. ಎಲ್ಲಿ ಸುಮ್ಮನೆ ಹೆಣ್ಣು ಮಕ್ಳ ಹತ್ರ ಆ ಥರ ಮಾತಾಡ್ಬೋದು. ಆಯ್ತು ಬಿಡು, ನಾನು ಸಮಯದಲ್ಲಿ ನಾನು ಮಾತಾಡ್ತೀನಲ್ಲ. ಆಯ್ತು ಹೇಳಮ್ಮ ಚೈತ್ರ. ಪ್ರಾಪರ್ಟಿ ಲಿಸ್ಟ್ ಹೇಳ್ತೀರಾ? ಅರ್ಜೆಂಟ್ ಇದೆ. ಹೌದಾ? ನಮಗೆ ಈ ಸ್ಟೇಜಲ್ಲಿ ಪ್ರಾಪರ್ಟಿ ಈ ಬಲಬದಿಯಲ್ಲಿ 8 ಫ್ಲೋರ್ದು RCC ಮನೆ ಬೇಕಮ್ಮ. ಆ ಎಡಬದಿಯಲ್ಲಿ ಒಂದು ಗುಡಿಸಲು ಹಾಕಮ್ಮ. ಆ RCC ಮನೆ ಮುಂದೆ ಒಂದು ಜೋಗ ಜಲಪಾತ ಬೇಕು, ಅದು ನೀರು ಹರಿತಾನೇ ಇರಬೇಕು. ಮತ್ತು RCC ಬಿಲ್ಡಿಂಗ್ ಮೇಲೆ 2 ಜೀವಂತ ಆನೆ ಬೇಕಮ್ಮ. 2 ಆನೆನಾ? ಯಾಕೆ 2 ಆನೆ? 2 ಆನೆ ಯಾಕಂದ್ರೆ ನೀನು ಕೊಡೋ ಟಾರ್ಚರ್ಗೆ ಆನೆಗಳು ಮೇಲಿಂದ ಬಿದ್ದು ಸಾಯ್ತವ ಅಲ್ಲಿ ಕೆಳಗೆ. ಕಾಂಚನ, ದೇವ್ರ ಹತ್ರ ಬೇಡ್ಕೋತಾ ಇದ್ಯಾ? ನಮ್ಮ ಮನೇಲಿ ಸುಖ ಬೆಂಗಳೂರು ಟ್ರಾಫಿಕ್ ಜಾಮ್ ತರ ಜಾಸ್ತಿ ಆಗ್ತಾನೆ ಹೋಗ್ಲಿ, ಕಷ್ಟ ರಾಘವೇಂದ್ರ ಹಾಕೋ ಬಟ್ಟೆ ತರ ಕಮ್ಮಿ ಆಗ್ತಾ ಹೋಗ್ಲಿ ಅಂತ. ಹೌದು ರೀ, ನೀವೇನಂತ ಬೇಡ್ಕೊಂಡ್ರಿ? ನಾನು ನಿರಂಜನ್ ತರ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಬೇಡ್ಕೊಂಡೆ. ಏನು, ನಿರಂಜನ್ ಕೋಟ್ಯಾಧೀಶ್ವರನ? ಅಲ್ಲ, ಅವರು ನನ್ನ ತರ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಬೇಡ್ಕೋತಾನೇ ಇದ್ದಾರೆ. ರೀ, ಆ ದೇವ್ರು ನಮ್ಮ ಬಡತನ ಹೋಗ್ಸಿದ್ರೆ ಏನ್ ಕೊಡ್ತೀನಿ ಅಂತ ಕೇಳ್ಕೊಳ್ಳಿ. ನನ್ನ ಗಂಡನ ಕೂದಲು ಕೊಡ್ತೀನಿ, ನನ್ನ ತಲೆ ಕೊಡ್ತೀನಿ ಅಂತ ಬೇಡ್ಕೋ ಕಾಂಚನ. ಅಣ್ಣಯ್ಯ, ಬಡತನ ಕಿತ್ತು ತಿಂತಾ ಇದೆ, ಇದಕ್ಕಿಂತ ದೊಡ್ಡ ದರಿದ್ರ ಇಲ್ಲ ಅಲ್ವಾ ಅಣ್ಣಯ್ಯ? ಈ ಸ್ಕಿಟ್ ಅಲ್ಲಿ ನನ್ನ ತಂಗಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಿಲ್ಲ, ಇದಕ್ಕಿಂತ ದೊಡ್ಡ ದರಿದ್ರ ಇಲ್ಲಮ್ಮ. ಅಣ್ಣಯ್ಯ, ನಾವ್ ಯಾವಾಗಿಂದ ಬಡವರಾಗಿದ್ದು? ಹುಟ್ಟದಾಗಿಂದ ಬಡವರೇ ಕಣಮ್ಮ. ನಿನ್ನ ಅಣ್ಣ ಎಷ್ಟು ಬಡವ ಅಂದ್ರೆ, ನಾ ಹುಟ್ಟಿದಾಗ ನನ್ನ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ. ರೀ, ಈ ಶ್ರೀಮಂತರಿಗೂ ಬಡವ್ರಿಗೂ ಇರೋ ವ್ಯತ್ಯಾಸ ಏನ್ರಿ? ನೋಡಿ, ಬಡವರು ರೋಡಲ್ಲಿ ಸೈಕಲ್ ಓಡಿಸ್ಕೊಂಡು ಹೋಗ್ತಾರೆ, ಅದೇ ಶ್ರೀಮಂತರು ಮನೆಯಲ್ಲೇ ಸೈಕಲ್ ಓಡಿಸ್ತಾರೆ. ನಂಗೆ ಅರ್ಥ ಆಗ್ಲಿಲ್ಲ. ಪೆದ್ದಿ ಶ್ರೀಮಂತರು ಮನೆಯಲ್ಲೇ ಸೈಕಲ್ ಓಡಿಸ್ತಾರೆ ಅಂದ್ರೆ, ಶ್ರೀಮಂತರು ತಮ್ಮ ಹುಡುಗಿ ನೋಡ್ಬೇಕಂದ್ರೆ ಗೋಡೆಯಲ್ಲಿ ಕ್ಯಾಮ್ರಾ ಇಡ್ತಾರೆ, CC ಕ್ಯಾಮ್ರಾ ಇಡ್ತಾರೆ. ಅದೇ ಬಡವರು ಆ ಗೋಡೆನೇ ಕೊರಿತಾರೆ. ಇವಾಗ ಅರ್ಥ ಆಯ್ತು. ಅಣ್ಣಯ್ಯ, ನೀನು ಶ್ರೀಮಂತ ಆಗೋಕೆ ಪ್ರಯತ್ನ ಪಡ್ಲೇ ಇಲ್ವಾ ಅಣ್ಣಯ್ಯ? ಪಟ್ಟೆ ಕಣಮ್ಮ, ನಿನ್ನ ಅಣ್ಣ ತುಂಬಾ ಕಷ್ಟಪಟ್ಟ. ಇವರಪ್ಪ ಕೋಟ ದುಡ್ಡು ಪ್ರಿಂಟ್ ಮಾಡಿ ಬೇಜಾನ್ ದುಡ್ಡು ಮಾಡಿದಾನೆ ಅಂತ ಗೊತ್ತಾಗಿ ಇವಳನ್ನ ಡವ್ ಹೊಡೆದು ಮದುವೆ ಆದ್ರೆ ಮಾರೇ ದಿನ ಇವರಪ್ಪ ಅರೆಸ್ಟ್ ಆಗಿ ಪೇಪರ್ ಆಗೋದ. ಹೆಂಗಂದ್ರೆ ಕೋಟಾ ನೋಟಲ್ಲಿ ಗವರ್ನರ್ ಸೈನ್ ಮಾಡೋ ಜಾಗದಲ್ಲಿ ಇವರಪ್ಪನೇ ಸೈನ್ ಮಾಡಿಬಿಟ್ಟಿದ್ದ.